ನಮ್ಮ ಐಡಿಗೆ 200 ದಿರಮ್ಸ್ ಫೈನ್ ಆಗ್ತಾರೆ. ಮೆಟ್ರೋ ಬಂದಿದೆ. ಅಸ್ಸಲಾಮು ಅಲೈಕುಮ್ ಟೆಕ್ನಾಲಜಿಯಾ. ಹಾಯ್ ಹಲೋ ಅಸ್ಸಲಾಮು ಅಲೈಕುಮ್. ಹೊಸ ವ್ಲಾಗಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಿದ್ದೇನೆ. ನಾನು ನಿಮ್ಮ ಪ್ರೀತಿ ಹರ್ಷಕ್ ಹಸನ್, ಆಲ್ ದ ವೇ ಫ್ರಮ್ ದುಬೈ. ಇಂದಿನ ವ್ಲಾಗ್ನಲ್ಲಿ ನಾವು UAEನ ಒನ್ ಆಫ್ ದ ಎಮಿರೇಟ್ಸ್ ಆದ ಫುಜೇರಾಗೆ ಬಸ್ ಮುಖಾಂತರ ಹೋಗ್ತಾ ಇದ್ದೇವೆ. ಸೊ ನೋಡೋಣ ಬಸ್ ಪ್ರಯಾಣ ಹೇಗಿರುತ್ತದೆ ಅಂತ. ಸೊ ಈಗ ನಾವು ಅಬುಹೇಲ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೇವೆ. ರೆಡ್ ಸಿಗ್ನಲ್ ಕಾಣುವಾಗ ನಾವು ಯಾವತ್ತೂ ರೋಡ್ ಕ್ರಾಸ್ ಮಾಡಲಿಕ್ಕೆ ಬಾರ್ದು. ಇಲ್ಲಿ ಒಂದು ಬಟನ್ ಇರ್ತದೆ, ಬಟನ್ ಪ್ರೆಸ್ ಮಾಡಬೇಕು ಜಸ್ಟ್. ಆಗ ಅಲ್ಲಿದ್ದು ರೆಡ್ ಲೈಟ್ ಗ್ರೀನ್ ಲೈಟ್ಗೆ ಕನ್ವರ್ಟ್ ಆಗ್ತದೆ. ಆಮೇಲೆ ನಾವು ರೋಡ್ ಕ್ರಾಸ್ ಮಾಡಬೇಕು. ಗ್ರೀನ್ ಲೈಟ್ಗೆ ಕನ್ವರ್ಟ್ ಆಗಿದೆ. ಸೊ ಇದರ ಅರ್ಥ ನಾವು ಗುಡ್ ಟು ಗೋ ಅಂತ. ಇನ್ ಕೇಸ್ ನಾವು ರೆಡ್ ಲೈಟಲ್ಲಿ ಕ್ರಾಸ್ ಮಾಡುವಾಗ ಯಾರಾದರೂ ಬಲ್ಜದವರ ಬಂದು ಹಿಡಿದ್ರೆ ನಮ್ಮ ಐಡಿಗೆ 200 ದಿರಮ್ಸ್ ಫೈನ್ ಆಗ್ತಾರೆ. ಸೊ ನಾವು ಅಬುಹೇಲ್ ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಸೊ ನಮ್ದೀಗ 40 ರೂಪೀಸ್ ರೀಚಾರ್ಜ್ ಆಗಿದೆ. ನಾವು ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಈ ಕಾರ್ಡ್ ಇಸ್ ಇಂಪಾರ್ಟೆಂಟ್. ಇದಕ್ಕೆ ರೀಚಾರ್ಜ್ ಮಾಡುವ ಕೌಂಟರ್ ಇದು. ಇಂಟರ್ಸಿಟಿ ಬಸ್ ಹಿಡಿಬೇಕಾದ್ರೆ ನಾವು ಈ ಎಂಡಿಗೆ ಹೋಗಬೇಕು, ಇತಿಸಲಾತಿಗೆ. ಸೊ ಇತಿಸಲಾತಿಗೆ ಹೋಗಬೇಕಾದ್ರೆ ನಾವು ಪ್ಲ್ಯಾಟ್ಫಾರ್ಮ್ 1ಕ್ಕೆ ಹೋಗಬೇಕು. ಗೈಸ್ ದುಬೈ ಮೆಟ್ರೋ ಮ್ಯಾಪ್ ನೋಡಿ ಗೈಸ್ ಮೆಟ್ರೋ ಬಂದಿದೆ. ಕ್ರೀಕ್ ಟು ಈ ಎಂಡ್ ಬಂದಿದೆ. ರಶ್ ಇದೆ ಮಾತ್ರ. ಸಲಾತ್ ಬಂದಿದೆ. ಜಸ್ಟ್ ಈ ಥರ ಟಾಪ್ ಮಾಡಬೇಕು. ಎಕ್ಸಿಟ್ 1A ಫಾರ್ ಬಸ್ಸಸ್. ಇಂಟರ್ಸಿಟಿ ಬಸ್ಸಸ್ ಸೆಕ್ಷನ್ಗೆ ನಾವು ಬಂದಿದ್ದೇವೆ. ಸೊ ಫುಜೇರತ್ ಬಸ್ ಎಷ್ಟು ಗಂಟೆ ಅಂತ ನೋಡುವ. ಗೈಸ್ ಫುಜೇರತ್ ಬಸ್ ಇನ್ನು 5:30ಗೆ. ಈಗ ಟೈಮ್ ಆಗೋದು 4:32. ಇನ್ನು 1 ಗಂಟೆ ವೆಯ್ಟ್ ಮಾಡಬೇಕು ಇಲ್ಲಿ. ಓಕೆ ವೆಯ್ಟ್ ಮಾಡುವ. ಗೈಸ್ ಫುಜೇರಾಗೆ ಹೋಗುವ ಬಸ್ ಬಂದಿದೆ E700. 5:30ಗೆ ಈ ಬಸ್ ಹೊರಡ್ತದೆ. ಅಲ್ಲಿವರೆಗೂ ನಾವು ಬಸ್ನಲ್ಲಿ ವೆಯ್ಟ್ ಮಾಡುವ. ಬಸ್ಸಲ್ಲೇ ಕೂತ್ಕೊಂಡಿದ್ದೇವೆ. الموقف التالي مصنع إسمنت الشارقة. Next stop is. ಸೊ ಗೈಸ್ ನಾವೀಗ ಫುಜೇರಾ ಬಸ್ ಸ್ಟೇಷನ್ ರೀಚ್ ಆಗಿದ್ದೇವೆ. ನನ್ನ ಕಸಿನ್ಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ. ಇದೆ ಗೈಸ್ ಫುಜೇರಾ ಬಸ್ ಸ್ಟೇಷನ್. ಗೈಸ್ ನಮ್ಮ ಕಸಿನ್ ಬ್ರೋದು ಕಾಲ್ ಬಂತು. ಕಸಿನ್ ಬ್ರೋ ನಮ್ಮನ್ನು ಪಿಕ್ ಮಾಡಲಿಕ್ಕೆ ಬಂದಿದ್ದಾನೆ. ಅಸ್ಸಲಾಮು ಅಲೈಕುಮ್ ಏಫಲಾಲ್. ಫುಜೇರಾ ಬಂದ ಮೇಲೆ ನಾವು ಒಂದು ನಮ್ಮ ಜಿಯಾದ್ ಬಾಯ್ ನಾಟಿಕೋಳಿ ಕರಿ ಮಾಡ್ಲಿಕ್ಕೆ ನಾಟಿಕೋಳಿ ಅಂಗಡಿ ಕರ್ಕೊಂಡು ಬಂದಿದ್ದಾರೆ. ನೋಡಿದ್ದೆ ನಾಟಿಕೋಳಿ ಬೈಕ್ ಬಂದು ನಾಟಿಕೋಳಿ ತಿನ್ಲಿಕ್ಕೆ ಭಾಗ್ಯಬೇಕು. ಏನಂತೀರ ಜಿಯಾದ್ನವರೇ? ಮತ್ತೆ ಅದು ಚೇಗಲ್ ನೋಡಿ ಗೈಸ್ ಗಿಲಿ ನೋಡಿ ಗಿಲಿ. ಮತ್ತೆ ಇಲ್ಲಿ ಮೊಲ ಇದೆ ನೋಡಿ ಗೈಸ್. ಒಂದೇ ಒಂದು ಸಿಂಗಲ್ ಮೊಲ ಇದೆ, ಸಿಂಗಲ್ ಮೊಲ. ಇದು ಮುಂಗಾರು ಮಲೆ ಮೊಲ ಇದು. ದೇವದಾಸ್ ಆಗಿದೆ ಅದು. ನಾವೀಗ ನೆಕ್ಸ್ಟಿಗೆ ಬಂದಿದ್ದೇವೆ. ಸ್ವಲ್ಪ ಗ್ರೋಸರೀಸ್ ಬೇಕಿತ್ತು ಮನೆಗೆ. ಗ್ರೋಸರೀಸ್ ಅಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್ ಆ ಥರದ್ದೆಲ್ಲ ಬೇಕಿತ್ತು. ನಮಗೆ ಈಗ 1 kg ಮಟನ್ ಬೇಕಿತ್ತು. ಸೊ ನಾವೇನು ಮಾಡಿದ್ವಿ, ಈಗ 1/2 kg ಬೋನ್ಲೆಸ್ ತೆಗ್ದ್ವಿ, 1/2 kg ಬೋನ್ ತೆಗ್ದ್ವಿ. ಟೆಕ್ನಾಲಜಿಯಾ ಯಾಕೆ ಪೇರಲೆಣ್ಣೆ ತೆಗ್ದದ್ದು? ಇದು ಮೋನ್ಕಾಕ್ ಅವರ ಪೆರಂಕಾಯಿ ನೆನಪಾಗ್ತದೆ. ಗೈಸ್ ನೋಡಿ ಪೆರಂಕಾಯಿ ನೋಡಿ 4 ದಿನ ಆಫರ್ ಇದೆ. ಇಷ್ಟು ಪರ್ಚೇಸ್ ಆಯ್ತು ಇಲ್ಲಿ. ಕಲ್ಲಂಗಡಿ ಹಣ್ಣು ರಾಶಿ ಮನೇಲಿ ಇರ್ತಿತ್ತು, ತಿನ್ಲಿಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಇಲ್ಲಿ ರೇಟ್ ನೋಡಿ ಅಂತೆ. ಇಲ್ಲಿ ಬಚ್ಚಂಕಾಯಿ ಬಂಗಾರದ ರೇಟ್ ಆಗಿದೆ. ಇಲ್ಲಿ ಬಚ್ಚಂಕಾಯಿಯ ನಮ್ಮದು ಪರ್ಚೇಸ್ ಆಗಿದೆ. ಇನ್ನು ಸೀದಾ ಮನೆಗೆ ಪಯಣ. ವಿಚಾರದಲ್ಲಿ ನೈಟ್ ವ್ಯೂ ಸಕ್ಕತ್ತಾಗಿರ್ತದೆ. ಈಗ ನಾವು ಹೊರಗೆ ಬಂದ ವಿಷಯ ಏನಂದರೆ, ನನಗೀಗ ಹೇರ್ ಕಟ್ ಮಾಡಬೇಕು. ನನಗೂ ಸಹ ಹೇರ್ ಕಟ್ ಮಾಡಬೇಕು, ನನ್ನ ಕಸಿನ್ ಬ್ರದರ್ಸ್ ಜಿಯಾದ್ಗೂ ಸಹ ಹೇರ್ ಕಟ್ ಮಾಡಬೇಕು. ಸೊ ಹೇರ್ ಕಟ್ ಮಾಡಲಿಕ್ಕೆ ನಾವು ಅಲಿಬಾಯ್ ಅವರ ಶಾಪ್ಗೆ ಹೋಗ್ತಿದ್ದೇವೆ. ವಿಚಾರದಲ್ಲಿ ಅಲಿಬಾಯ್ ಫೇಮಸ್. ಜಿಯಾದ್ ಭಾಯ್ ಯಾವ ರೀತಿ ಹೇರ್ ಕಟ್ ಈಗ? ಸೈಕೋ ಆಗಬೇಕಲ್ಲ ಈಗ. ಅಲಿಬಾಯ್ ಇಲ್ವಾ? ನಮ್ಮ ಅಲಿಬಾಯ್ ಇಲ್ಲ ಅಂತೆ, ನೋಡುವ. ಸೊ ನಾವು ಸಲೂನಿಗೆ ಬಂದಿದ್ದೇವೆ. ಇಲ್ಲಿ ಅಬುಜಾದ್ ಸಲೂನ್, ಅಲಿಬಾಯ್ ಇದ್ದು ಸಲೂನ್ ಇದು. ನಂದು ಹೇರ್ ಕಟ್ ಆಗಿದೆ. ಈಗ ಅಲ್ಲಿ
जियाद भाई आपका टैक्सी ये हमारा पाकिस्तान का भाई है। आपका नाम? मेरा नाम अली रज़ा। अली अभी फुजर कोई फुजर आ गया तो मैं सैलून दिखाया ना, इनके पास आओ, बहुत अच्छा से काटता है, काट के आदत है। ನೋಡಿ ಜಿಯಾದ್ ಭಾई ಲುಕ್ ನೋಡಿ ಮಾಸ್ ಕಡಕ್ ಆಗಿದೆ. ಅರಿಪತ್ರಿ ಮಾಡಿದ್ದಾರೆ, ಅರಿಪತ್ರಿ ಮತ್ತೆ ನಾಟಿ ಕೋಳಿ ಸಾರು, ಮಟನ್ ಕರಿ. ಟೇಸ್ಟ್ ನೋಡಿ ಹೇಗಿದೆ? ಬೆಡಿದಾರ ಇದೆ, ಸೂಪರ್ ಆಗಿದೆ. ವಾವ್ ಸೂಪರ್ ಗೈಸ್. ಸೊ ಗೈಸ್ ಇಲ್ಲಿ ಬಂದು ಒಂದು ಊರಿಗೆ ಬಂತಾರ ಫೀಲ್ ಆಯಿತು. ಒಂದು ಒಳ್ಳೆ 2 ಟೈಮ್ ಒಳ್ಳೆ ಊರಿನ ಊಟ. ಈ ವ್ಲಾಗಲ್ಲಿ ಇಷ್ಟೇ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್. ಹಸ್ತಾ ರಹೋ, ಹಸಾತೆ ರಹೋ, ಖುಷಿಯಾಗಿ ಬರ್ತಾ ರಹೋ. ಫಿರ್ ಮಿಲೆಂಗೆ ಚಲ್ತೆ ಚಲ್ತೆ.